ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ ಶ್ರೀಧರ್. ಬನ್ನಿ, ನಾನು ಗುರುವಾರದ ವ್ಲಾಗ್ನ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿನ್ನೆದು ಪೂರ್ತಿ ರೂಟೀನ್ ಏನಿದೆ ನಾನು ನಿಮಗೆ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ನೋಡಿ, ನಾನು ಮಾರ್ನಿಂಗ್ ಟೀ ಕುಡಿಯೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಗಳಿಗೆ ಹಾಲು ಕುಡಿಸಿ ಆಮೇಲೆ ನಮಗೋಸ್ಕರ ಟೀನ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ನನ್ನ ಮನೆಯವರು ಕುಡಿತೀವಿ. ಹಾಗೆ ನಾನು ರಾತ್ರಿಯೇ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಟಿಫಿನ್ಗೋಸ್ಕರ ನಾನು ಇಡ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಸೊ ಇವೆರಡು ಹಾಕಿದ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿದ್ರಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಿಟ್ಟಲ್ಲಿ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಸೊ ಇದೇ ರೀತಿ ಕಲಿಸ್ಕೊಳ್ಳಿ. ಕೆಲವೊಬ್ರು ಕಲಿಸ್ತಾ ಇರಲ್ಲ, ಹಾಗೆ ಹಾಕಿ ಕಲಿಸ್ತಾರೆ. ಅದಕ್ಕೋಸ್ಕರ ಅಂಥವ್ರಿಗೆ ಹೇಳಿದ್ದು. ನೋಡಿ, ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಾನು ಕಲಸಿ ಇಟ್ಟಿದ್ದೆ. ಒಂದು 5 ಮಿನಿಟ್ಸ್ ಬಂದಳು ನನ್ನ ಮಗಳು. ಸೊ ನಾನು ಇಡ್ಲಿ ಮಾಡ್ತೀನಿ ಅಂತ ಬಂದಳು. ನೋಡಿ ಯಾವ ರೀತಿ ತರಲೆ ಮಾಡ್ತಾ ಇದ್ದಾಳೆ ಅಂತ. ಬರ್ತಾನೆ ಇರ್ತಾಳೆ ಅಡುಗೆ ಮನೆಯಲ್ಲಿ. ಸೊ ಅವಳಿಗೆ ಅಡುಗೆ ಮಾಡೋದು ಇಷ್ಟನೋ ಏನೋ ಗೊತ್ತಿಲ್ಲ, ಬಂದು ಈ ರೀತಿ ಎಲ್ಲ ಮಾಡ್ತಾನೆ ಇರ್ತಾಳೆ. ನೋಡಿ, ನಾನೇನೋ ಬೇರೆ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಅದರಲ್ಲಿ ಎದ್ದೇ ಬಿಟ್ಲು ವಿಸ್ಕ್ನ. ಹೇಳಿದರೆ ಕೇಳೋದೇ ಇಲ್ಲ, ಇದೇ ರೀತಿ ಹಠ ಮಾಡ್ತಾನೆ ಇರ್ತಾಳೆ. ಸೊ ಅದಕ್ಕೆ ನಾನು ಎಣ್ಣೆ ಹಚ್ಚಿ ಇಟ್ಟಿದ್ದೆ, ಅವಳ ಕೈಯಿಂದನೇ ಹಾಕ್ಸಿದೆ. ಅದಕ್ಕೋಸ್ಕರ ಎಲ್ಲ ಕೇಳೋದೇ ಇಲ್ಲ. ನಾನು ಹಾಕ್ತೀನಿ ಅಂದ್ಲು. ಸೊ ಅದಕ್ಕೆ ಹಾಕಮ್ಮ ಅಂತ ಅವಳ ಜೊತೆನೇ ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಹಾಕ್ತಾ ಇದ್ದಾಳೆ ಅಂತ. ಎಲ್ಲ ಪ್ಲೇಟ್ಗೂ ಅವಳೇ ಹಾಕ್ತಾಳೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಕು 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 ಹಾಕು. ಕೆಳಗಿಲ್ಲ, ಹಾಕು. ಇಲ್ಲ, ಫುಲ್ ತಗೋ, ಸೋಟ್ ಫುಲ್ ತಗೋ. ಹಾಂ, ಇದಕ್ಕೆ ಹಾಕಿ ಹಾಕು. ಇಲ್ಲಿ ಹಾಂ, ಹಾಕಿಲ್ಲ. ಸಾಕಮ್ಮ, ಫುಲ್ ಆದ್ರೆ ಬಿಟ್ಬಿಡ್ಬೇಕು. ರೆಡಿ, ಬೇರೆ ಇಡ್ತೀನಿ ಮತ್ತೆ. ಹಾಕು. ಫುಲ್ ತಗೋಮ್ಮ, ಸೌಟು ಫುಲ್ ತಗೋ. ಹಾಂ, ಹಾಕು. ಫುಲ್ ತಗೋ. ಫುಲ್ ಹಾಕು. ಚೆಲ್ತಿಯಾ? ಅಮ್ಮ, ಗುಡ್ ಗರ್ಲ್. ಸಾಕಿನ ಇಡ್ಲಿ ಮಾಡಿಡ್ ಬಾಯ್ನ, ಇಡ್ಲಿ ಮಾಡೋದು ಬಿಡ ಇಲ್ಲ, ಸಾಕು. ನೋಡಿ, ಬಿಡೋಕ್ಕೆ ರೆಡಿ ಇಲ್ಲ, ಯಾವ ರೀತಿ ಹಠ ಮಾಡ್ತಾಳೆ ಅಂತ. ಆದರೂ ಕರ್ಕೊಂಡು ಹೋಗಿ ಅವಳನ್ನ ಆ ಕಡೆ ಆಟ ಆಡೋಕ್ಕೆ ಬಿಟ್ಟು ಮತ್ತು ನಾನು ಇಡ್ಲಿಗೆ ಇಟ್ಟು ಇಡ್ಲಿನ ಮಾಡಿದೆ. ಸೊ ಅವಳಿಗೆ ತಿನ್ನಿಸಿದ್ದೀನಿ. ಹಾಗೆ ನನ್ನ ಮನೆಯವ್ರಿಗೂ ಕೂಡ ಇಡ್ಲಿನ ಬಡಿಸ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ಸಾಂಬಾರೇನು ಮಾಡಿಲ್ಲ ಇವತ್ತು. ಹಾಗೆ ಚಟ್ನಿ ಅಷ್ಟೇ ಮಾಡೋಣ ಅಂತ ನಾನು ಚಟ್ನಿನ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನೋಡಿ, ನಾನಿಲ್ಲಿ ನೀರು ಚಟ್ನಿನ ಮಾಡಿದ್ದೀನಿ. ಇಡ್ಲಿಗೆ ನನಗೆ ನೀರು ಚಟ್ನಿ ಅಂದ್ರೇ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀರು ಚಟ್ನಿನೇ ಮಾಡಿದ್ದೀನಿ. ಗಟ್ಟಿ ಇದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗೆ ಇಬ್ಬರು ಟಿಫಿನ್ ಎಲ್ಲ ಮಾಡಿಕೊಂಡು ನಾನು ಮತ್ತೆ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಮಲ್ಲಿಗೆ ಎದ್ದಿದ್ಲು. ಹಾಗೆ ಅವಳಿಗೆ ದಿನ ಮಲ್ಲಿಗೆ ಎದ್ಮೇಲೆ ಯಾವುದೋ ಒಂದು ಫ್ರೂಟ್ನ ಕೊಡ್ತಾ ಇರ್ತೀವಿ. ಅವ್ರ ಡ್ಯಾಡಿ ಅವ್ರಿಗೋಸ್ಕರ
ತಾಳೆಹಣ್ಣು ತಂದಿದ್ದರು. ನೋಡಿ ಇದೇ ತಾಳೆಹಣ್ಣು. ನೀವೇನಂತೀರ ಈ ಹಣ್ಣಿಗೆ ಗೊತ್ತಿಲ್ಲ, ನಮ್ಮ ಸೈಡ್ ಅಂತೂ ತಾಳೆಹಣ್ಣು ಅಂತ ಕರೀತಾರೆ. ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆಯ ಹಣ್ಣು ಅಂತಲೇ ಹೇಳ್ಬೋದು. ಇದರಲ್ಲಿ ಎಳ್ನೀರಿಗೆ ಹೇಗೆ ನೀರು ಬರುತ್ತೋ ಅದರಲ್ಲೂ ಕೂಡ ಒಳಗೆ ನೀರು ಇರುತ್ತೆ. ಸೊ ತುಂಬ ಸ್ವೀಟಾಗಿರುತ್ತೆ ಮತ್ತು ಎಳೆದನ್ನು ಆರಿಸ್ಕೊಂಡು ಬಂದಿದ್ದಾರೆ, ತುಂಬ ಚೆನ್ನಾಗಿದ್ದಾವೆ. ನೋಡಿ ಇದನ್ನು ತಿನ್ನಿಸಿದ್ವಿ ಅವಳಿಗೆ. ಹಾಗೆ ಮಧ್ಯಾಹ್ನ ಆಯಿತು, ತುಂಬ ದಿನ ಆಗಿತ್ತು ಪಿಜ್ಜಾ ತಿಂದಿಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ಮನೆಯವರು ಪಿಜ್ಜಾ ತಿನ್ನೋಣ ಅಂತ ಹೇಳಿದರು. ನಾವು ಪಿಜ್ಜಾ ತರೋದಾದರೆ ಮಧ್ಯಾಹ್ನದಲ್ಲೇ ನಾವು ತರೋದು. ಸೊ ಅಲ್ಲಿ ಆಫರ್ ಇತ್ತಂತೆ, ಬೈ 1 get 3 ಫ್ರೀ ಅಂತ. ಸೊ ಅಲ್ಲಿ ಪೆಪ್ಸಿ ಮತ್ತು ಫಿಂಗರ್ ಚಿಪ್ಸು ಮತ್ತು ಗಾರ್ಲಿಕ್ ಬ್ರೆಡ್ನ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಪಿಜ್ಜಾನ ತೆಗಿತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಪಿಜ್ಜಾ. ಹಾಗೆ ನಿಮಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಹಾಗೆ ಸಾಸಸ್ಸು ಮತ್ತು ಚಿಲ್ಲಿ ಫ್ಲೆಕ್ಸು ಮತ್ತು ಒರೆಗಾನೆಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ. ಇದು ಫಿಂಗರ್ ಚಿಪ್ಸು. ಸೊ ಫಿಂಗರ್ ಚಿಪ್ಸ್ ಏನಿದ್ರು ಅಲ್ಲೇ ತಿನ್ನಬೇಕು, ಬಟ್ ಆಫರಲ್ಲಿ ಇತ್ತಲ್ವಾ ಅಂತ ತಂದಿದ್ದಾರೆ ಅಷ್ಟೇ. ಸೊ ಇದು ನಮ್ಮ ಮನೆಗಳಿಗೆ ಆಯಿತು ಕೊಡೋಕ್ಕೆ. ಸೊ ಅವಳಿಗೇನೂ ಇರಲಿಲ್ಲ ತಿನ್ನೋದಕ್ಕೆ. ಅವಳಿಗೆ ಊಟ ಮಾಡಿಸಿದ್ದೆ ನಾನು. ಅವಳಿಗೆ ದಾಲ್ ಕಿಚಡಿ ಮಾಡಿದ್ದೆ ತಿನ್ನಲಿಕ್ಕೆ. ಅವಳನ್ನ ಊಟ ಮಾಡಿಸಿ ಕೂಡಿಸಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ನಮಗೋಸ್ಕರ ಇದನ್ನೆಲ್ಲ ತೊಗೊಂಬಂದರು. ಹಾಗೆ ಅವಳು ಕೂಡ ಫಿಂಗರ್ ಚಿಪ್ಸ್ನ ತಿಂದರು. ಇದು ನೋಡಿ ಗಾರ್ಲಿಕ್ ಬ್ರೆಡ್. ಹಾಗೆ ಟೇಸ್ಟ್ ಮಾಡಿದ್ವಿ, ಯಾಕಂದರೆ ಪಿಜ್ಜಾ ಮತ್ತು ಈ ಬ್ರೆಡ್ನ ತಿನ್ನೋಕ್ಕಾಗೋದಿಲ್ಲ. ಸೊ ವೀಡಿಯೋಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಈ ಗಾರ್ಲಿಕ್ ಬ್ರೆಡ್ನ ನಾನು ಎತ್ತಿಟ್ಟೆ, ಈವ್ನಿಂಗ್ ತಿಂದರೆ ಆಯಿತು ಅಂತ. ಸೊ ಈ ಫ್ಲೇವರ್ ಇಷ್ಟ ಆಗೋರು ಮಾತ್ರ ತಿಂತಾರೆ, ಯಾಕಂದರೆ ಸ್ವಲ್ಪ ಗಾರ್ಲಿಕ್ ಬ್ರೆಡ್ ಅಲ್ವಾ, ಬೆಳ್ಳುಳ್ಳಿದು ಫ್ಲೇವರ್ ತುಂಬಾ ಜಾಸ್ತಿ ಕೊಡ್ತಾ ಇತ್ತು. ಹಾಗೆ ನಮ್ಮ ಮನೆಯವರಂತರೂ ತಿನ್ನೋದೇ ಇಲ್ಲ ಅಷ್ಟು ಫ್ಲೇವರ್ ಇದ್ದರೆ. ಸೊ ನಾನೇ ಈವ್ನಿಂಗ್ ತಿನ್ನೋಣ ಅಂತ ಎತ್ತಿಟ್ಟೆ. ಹಾಗೆ ನೋಡಿ ಇಲ್ಲಿ ಪಿಜ್ಜಾನ ಓಪನ್ ಮಾಡಿ ಅದಕ್ಕೆ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಲ್ಲಿ ಫ್ಲೆಕ್ಸ್ ನನಗೆ ಸ್ವಲ್ಪ ಖಾರ ಇಷ್ಟ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ತೀನಿ. ಹಾಗೆ ಮತ್ತು ಒರೆಗಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಗೆ ಈಗ ಸಾಸನ್ನು ಕೂಡ ಹಾಕ್ತೀನಿ. ತುಂಬಾ ಚೆನ್ನಾಗಿತ್ತು. ತುಂಬ ದಿನಗಳಾದಮೇಲೆ ತಂದಿದ್ದಾರೆ. ಸೊ ನಾವು ಯೂಶ್ವಲಿ ತಂದರೆ ಮಧ್ಯಾಹ್ನನೇ ತರೋದು, ರಾತ್ರಿ ತರೋದಿಲ್ಲ, ಡೈಜೆಷನ್ ಆಗಲ್ಲ ಅಂತ. ಸೊ ಹಾಗಾಗಿ ನಾವು ತಂದರೆ ಮಧ್ಯಾಹ್ನನೇ ತಂದು ಪಿಜ್ಜಾನ ತಿಂತೀವಿ. ನೋಡಿ ಇದೆಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ನನ್ನ ಮಗಳನ್ನ ಮಲಗಿಸಿ ಮತ್ತೆ ಎಬ್ಬಿಸಿ ನೋಡಿ ಇಲ್ಲಿ ಕಾಂಪೌಂಡಲ್ಲಿ ಆಟ ಆಡ್ತಾ ಕೂತ್ಕೊಂಡಿದ್ದಾಳೆ. ಅವಳಿಗೆ ಮಣ್ಣು ಇದ್ಬಿಟ್ರೆ ಸಾಕು, ಅದ್ರ ಜೊತೆನೇ ಆಟ ಆಡ್ತಾಳೆ. ನೋಡಿ ಪಾಟ್ ತೊಗೊಂಡು ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ. ಪಾರ್ಕಿಗೆ ಹೋದರೂ ಕೂಡ ಮಣ್ಣಲ್ಲೇ ಆಟ ಆಡ್ತಾಳೆ, ಸ್ವಲ್ಪ ಉಯ್ಯಾಲೆ ಆಡ್ತಾಳೆ ಮತ್ತು ಮಣ್ಣಲ್ಲೇ ಆಡ್ತಾಳೆ. ಹಾಗೆ ಮತ್ತು ಅವಳ ಪಾರ್ಕಿಗೆ ಕರ್ಕೊಂಡು ಹೋಗಿ ಮನೆಗೆ ಬಂದಾದಮೇಲೆ ರಾತ್ರಿಗಾಗಿ ನಾನು ಇಲ್ಲಿ ನೋಡಿ ತಟ್ಟಿದ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ತಟ್ಟಿದ ರೊಟ್ಟಿ ವಿಡಿಯೋ ಆಲ್ರೆಡಿ ನಮಗೆ ಶೇರ್ ಮಾಡಿದ್ದೀನಿ. ಈ ರೊಟ್ಟಿನ ನೀವು ಲಟ್ಸೋದು ಬೇಕಾಗಿಲ್ಲ, ಹಾಗೆ ಬಡಿಯೋದು ಬೇಕಾಗಿಲ್ಲ. ಈ ರೀತಿ ಕೈಯಿಂದ ತಟ್ಕೊತ ಹೋದರೆ ಆಯಿತು. ಓನ್ಲಿ ಜೋಳದ ಹಿಟ್ಟಿಗೆ ತಣ್ಣೀರನ್ನು ಹಾಕಿ ಕಲಸಿ ಈ ರೀತಿ ತಟ್ಕೊತ ಹೋದರೆ ನಿಮಗೆ ಸಾಫ್ಟಾಗೂ ಬರುತ್ತೆ ಮತ್ತು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ಕೂಡ ನೀವು ಈ ರೊಟ್ಟಿನ ಮಾಡ್ಕೋಬಹುದು. ಮಧ್ಯಾಹ್ನ ಏನು ನಾನು ರೈಸ್ ಮಾಡಿರಲಿಲ್ವಲ್ವ, ನನ್ನ ಮಗಳಿಗೆ ಅಷ್ಟೇ ಮಾಡಿ ತಿನ್ನಿಸಿದ್ದೆ. ಸೊ ಅದಕ್ಕೋಸ್ಕರ ಇದು ಮಾಡಿದರೆ ಮೂವರಿಗೂ ಆಗುತ್ತೆ ಅಂತ ನಾನು ಈ ರೀತಿ ರೊಟ್ಟಿನ ಮಾಡಿದೆ. ಸೊ ರೊಟ್ಟಿ ಬಡಿಯೋದು ಆಗೋಲ್ಲ ನೈಟ್ ಎಲ್ಲಿ ಮಾಡೋದು ಅಂತ ಈ ರೀತಿಯೇ ನಾನು ಜಾಸ್ತಿ ನೈಟ್ ಟೈಮ್ ರೊಟ್ಟಿನ ಮಾಡ್ಕೊಳ್ಳೋದು. ತುಂಬ ಆಯಿಲೇನೂ ಹಚ್ಚಲ್ಲ, ಏನು ಹೋಳಿಗೆ ಪೇಪರ್ಗೆ ಆಯಿಲ್ ಹಾಕಿರ್ತೀನಿ ಅಷ್ಟೇ. ಮತ್ತು ಈ ಹಂಚ ಮೇಲೆ ಏನೂ ಆಯಿಲನ್ನು ಹಾಕಲ್ಲ, ಹಾಗೆ ಬೇಯಿಸ್ಕೊಳ್ತೀನಿ ಅಷ್ಟೇ ಸಾಕು. ನೋಡಿ ತುಂಬ ಸಾಫ್ಟಾಗಿರ್ತವೆ ಈ ರೊಟ್ಟಿ. ಬೇಕಾದರೆ ನಾನು ವಿಡಿಯೋ ಹಾಕಿದ್ದೀನಿ, ಒಂದ್ಸರಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿ ಇರ್ತವೆ. ನಾನಿಲ್ಲಿ ಏನು ಚಟ್ನಿ ಏನೂ ಮಾಡಿಲ್ಲ, ಚಟ್ನಿ ಪುಡಿ ಮತ್ತು ಮೊಸರು ಹಾಕ್ಕೊಂಡು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಒಟ್ಟಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.